ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ವ್ಲಾಗ್ನ ಸುಮಾರು 8:15 ಆಗ್ತಾ ಬಂದಿದೆ. ಈಗ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತೋಟಕ್ಕೆ ಬಂದರೆ 6:15ಗೆಲ್ಲ ತೋಟಕ್ಕೆ ಬಂದರೆ ಏನಕ್ಕಪ್ಪ ಅಂದರೆ ಕಾಯಿ ಬಿಡ್ಸೋಕ್ಕೆ ಕಣ್ರಿ. ಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ. ಇವಾಗ ಇಷ್ಟು ಬಿಡಿಸಿದ್ದೀವಿ. ಏನಂದರೆ ಬೆಳಗ್ಗೆ ಬಂದು ಕೈ ಇಟ್ಟಿದ್ದಾಯಿತು, ಮತ್ತು ಬೆಳಗ್ಗೆ ಬಂದಿಸಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಒಬ್ಬ ರೈತನ ಜೀವನ ಹೇಗಿರುತ್ತೆ, ಒಬ್ಬ ರೈತನ ದಿನಚರಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ಬರ್ತಾನೆ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಕಾಯಿ ಬಿಡಿಸ್ತಾ ಇದ್ರಿ. ಟೈಮ್ ನೋಡ್ರಿ 9 ಗಂಟೆ. ಸ್ವಲ್ಪ ಟೀ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಬನ್ನಿ ಟೀ ಕುಡಿಯೋಣ. ಈಗ ಬಂದು ಟೀ ಬ್ರೇಕ್ನ ತಗೊಳಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಪ್ಲಾಸಿಂದ ಲೋಟಗಳಿಗೆ, ಗ್ಲಾಸ್ಗಳಿಗೆ ಟೀ ಹಾಕ್ತಾ ಇದ್ದಾರೆ. ಯಾರು ಪ್ರೇಮ ಟೀ ಮಾಡಿದ್ದ? ಯಾಕೆ ಹಂಗೆ ನೋಡ್ತಾ ಇದೀಯಾ? ಏನು ಆತ್ಮಹತ್ಯೆ ಮಾಡ್ಕೊಂಡೈತೆ ಪ್ಲಾಸಾಗ? ಹಾಂ, ಚಲೋಗೈತೆ. ಸರಿಯಾಗಿ ಹಾಕಿಲ್ಲ ಕ್ಯಾಪು. ಚಲೋಗ್ದ್ರೆ ಇನ್ನೇನು ಹಂಗೆ ಇರ್ತದ? ಏನು ತಿಂದಿಲ್ಲ? ಚೆನ್ನಾಗಿ ಹಾಕ್ಬೇಕ್ತಾನೆ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಕಾಯಿ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಕಣ್ರಿ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಈಗ ಸಮಯ ಬಂದು 10 ಗಂಟೆ ಆಗಿದೆ. ಯಾಕೋ ಗೊತ್ತಿಲ್ಲ, ಇವತ್ತು 10 ಗಂಟೆಗೆಲ್ಲ ಹೊಟ್ಟೆ ಹಸಿತೈತೆ. ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಬರೋಣ. ಏನು ಮಾಡಿದಾರೋ ಗೊತ್ತಿಲ್ಲ. ಹೋಗಿ ಟಿಫನ್ ಮಾಡ್ಕೊಂಡು ಮತ್ತೆ ಬಂದು ಕಾಯಿ ಬಿಡಿಸೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ನಾಷ್ಟ ಅಂತ ಹೇಳಿದ್ರೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಇಷ್ಟ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ.
ಮಧ್ಯಾಹ್ನ ಕಾಯಿ ಬಿಡಿಸಿ ಅದನ್ನು ಮೂಟೆಗೆ ತುಂಬ ಮಧ್ಯಾಹ್ನ ಗಂಟ ಕಾಯಿ ಬಿಡಿಸಿ ಮೂಟೆಗೆ ತುಂಬಿ ಅದನ್ನು ಎತ್ಕೊಂಡೋಗಿ ಗಾಡಿಗೆ ಸೆಂಟಿಂಗ್ ಕೊಟ್ಬಿಟ್ಟು ಬಂದಿದ್ದಾಯಿತು. ಇವಾಗ ಮತ್ತೆ ಒಂದು 3 ಗಂಟೆ ಒಂದು 4 ಗಂಟೆಗೆಲ್ಲ ಬಂದರೆ ತೋಟ ಕಡೆ ಮತ್ತೆ ಬಂದು ಇವಾಗ ಕಾಯಿ ಬಿಡಿಸ್ತಾ ಇದ್ದೀವಿ. ಕಾಯಿ ಬಿಡಿಸ್ತಾ ಬಿಡಿಸ್ತಾ ಸ್ವಲ್ಪ ಇದು ನೀರು ಕುಡಿಬೇಕು ಅನಿಸ್ತು, ಹಾಗಾಗಿ ಕೂತ್ಕೊಂಡಿದ್ದೀವಿ ಕಣ್ರಿ. ನಾನು ಮತ್ತೆ ನಮ್ಮಮ್ಮ ಮತ್ತೆ ನಮ್ಮ ಜಿಮ್ಮಿ. ಅಮ್ಮ ಸ್ಮೈಲ್ ಸ್ಮೈಲ್ ಅಂದರೆ ನಗಿಬೇಕು. ಬನ್ನಿ ಫ್ರೆಂಡ್ಸ್, ನೀರು ಕುಡಿಯೋಣ. ನಾವೇನು ಫಿಲ್ಟರ್ ನೀರು ಕುಡಿಯಲ್ಲ, ನಾವು ಕುಡಿಯೋದೆ ಬೋರ್ವೆಲ್ ನೀರು ಕಣ್ರಿ. ಅಲ್ಲ ಜಿಮೆ? ನೀರು ಕುಡಿತೀನಾ? ನೀರು ಕುಡಿತೀಯಾ? ಏನಂದರೆ ಸ್ವಲ್ಪ ಕೆಲಸ ಮಾಡ್ತೀವಿ, ಸ್ವಲ್ಪ ಸುಸ್ತಾಯ್ತು ಅಂತ ಹೇಳಿದ್ರೆ, ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊತೀವಿ. ಈ ಥರ ಬೇಸನ್ಗಳ ಕಾಯಿ ಕೀಳ್ತಾ ಇರ್ತೀವಿ. ಈ ಚೀಲದಲ್ಲಿ ಹಾಕ್ಬಿಟ್ಟು, ಚೀಲ ಕಾಣಿಸ್ತಿದ್ಯಾ? ಈ ಚೀಲದಲ್ಲಿ ಹಾಕ್ಬಿಟ್ಟು ಅದಾದ್ಮೇಲೆ ಖಾಲಿ ಇರುತ್ತಲ್ವ ಬೇಸನ್ನು, ಈ ಥರ ಬೇಸನ್ ಮೇಲೆ ಕೂತ್ಕೊಂಡು ಸ್ವಲ್ಪ ಅದೊಂದು ಇದೊಂದು ಮಾತಾಡಿ ನೀರು ಗೀರೆಲ್ಲ ಕುಡ್ಕೊಂಡು ನಾವು ಕುತ್ಕೊಂಡ್ರೆ ಸಾಕು. ನಮ್ಮ ಜಿಮ್ಮಿ ಬೇರೆ ಬರ್ತಾನೆ. ಇವನು ಬಂದಿದ್ದ ಸಾಕು ಈ ಥರ ಮಾಲೀಶ್ ಮಾಡ್ಬೇಕು ಇವನಿಗೆ. ಈ ಮಾಲೀಶ್ ಮಾಡೋದಕ್ಕೆ ಬರ್ತಾನೆ. ನಾವು ಕೆಲಸ ಮಾಡೋವಾಗ ಯಾವುದೇ ರೀತಿಯಾಗಿ ತೊಂದರೆ ಕೊಡಲ್ಲ. ನಾವು ಕೆಲಸ ಕುತ್ಕೊಂಡ್ರೆ ಸಾಕು, ಬಂದು ಈ ಥರ ಕುತ್ಕೊತಾನೆ, ಈ ಥರ ಮಾಲೀಶ್ ಮಾಡ್ರಿ ಅಂತ. ಈ ಥರ ನಡೀತಾ ಇರ್ತೈತೆ ಕಣ್ರಿ ನಮ್ಮ ಒಂದು ಜೀವನ, ನಮ್ಮ ಒಂದು ಬದುಕು ಈ ರೀತಿಯಾಗಿರುತ್ತೆ. ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಸಾಕಾಯ್ತಂದ್ರೆ ಸ್ವಲ್ಪ ಕುತ್ಕೊಳ್ಳೋದು, ಅದಾದ್ಮೇಲೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡೋದು. ಈ ಥರ ಇರುತ್ತೆ ನಮ್ಮ ಕೆಲಸ. ಅಲ್ಲೇನಾ ಜಿಮಿ? ಅಲ್ಲೇನಾ ಪ್ರೇಮಕ್ಕ? ಯಾಕೆ ಸುಮ್ಮನೆ ಕುತ್ಕೊಂಡಿದ್ಯಾ ಅಕ್ಕ? ಎಲ್ಲಾಡ್ಕೆ ಈ ಥರ ಕುತ್ಕೊಂಡ್ರೆ ಸಾಕು. ಎಲ್ಲಾಡ್ಕೆ ಹಾಕೊಂಡವ್ರು ಎಲ್ಲಾಡ್ಕೆ ಹಾಕೊಂತಾರೆ, ಬೀಡಿ ಕುಡಿಯೋರು ಬೀಡಿ ಕುಡಿತಾರೆ, ಸಿಗರೇಟ್ ಕುಡಿಯೋರು ಸಿಗರೇಟ್ ಕುಡಿತಾರೆ. ಏನಂದರೆ ಸಿಗರೇಟ್ ಯಾರೋ ಜಾಸ್ತಿ ಕುಡಿಯೋದಲ್ಲ ಗಂಡಸರು, ಇತ್ತೀಚೆಗೆ ಯಾರೋ ಕೆಲವೊಬ್ರು ಮಾತ್ರ ಕುಡಿತಾರೆ. ಇನ್ನೆಲ್ಲ 90% ಏನಂದರೆ ಮೋಟ್ ಬೀಡಿಗೆ ಜಾಸ್ತಿ ಡಿಪೆಂಡ್ ಆಗಿರೋದು. ಅಲ್ಲೇನಮ್ಮ ಹಳಬ್ರ? ಹಳೆ ಕಾಲದವರೆಲ್ಲ ಜಾಸ್ತಿ ಮೋಟ್ ಬೀಡಿಗೆ ಡಿಪೆಂಡ್ ಆಗಿರೋದು. ಸಿಗರೇಟ್ ಯಾರೂ ಕುಡಿಯೋದಿಲ್ಲ, ಯಾಕಂದರೆ ಸಿಗರೇಟ್ ಬಂದು ಕಾಸ್ಟ್ಲಿ ಇರುತ್ತೆ. ಬೀಡಿ ಬಂದು 1 ರೂಪಾಯಿಗೆ ಎರಡೋ ಏನೋ ಬರ್ಬೋದಲ್ಲಮ್ಮ? ಒಂದು ನನಗೂ ಗೊತ್ತಿಲ್ಲ, ಅದಕ್ಕೆ ನಾನು ನಿಂಗೆ ಕೇಳ್ತಾ ಇರೋದು. ನಿಮ್ಗೆ ನನಗೆ ಗೊತ್ತಿದೆ, ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. 1 ರೂಪಾಯಿಗೆ ಎರಡೇನೋ ಬರ್ಬೋದೇನೋ ಬೀಡಿ. ಈಗ ಸಮಯ ಬಂದು 6 ಗಂಟೆ 33 ನಿಮಿಷ ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ತೋಟದಲ್ಲಿ ತೊಂಡೆಕಾಯಿ ಬಿಡಿಸ್ಕೊಂಡಿದ್ರಿ. ಇನ್ನು ಕತ್ಲಾಗ್ತಾ ಬಂತು, ಇನ್ನು ಮನೆ ಕಡೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ನಮ್ಮ ಕೆಲಸ ಹೇಗಿತ್ತು, ನಮ್ಮ ರೋಟೀನ್ ಹೇಗಿತ್ತು, ಒಬ್ಬ ರೈತನ ದಿನಚರಿ ಹೇಗಿರುತ್ತೆ ನೋಡಿದ್ರಲ್ವಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾನ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳು ನಮ್ಮ ರೈತರ ಜೀವನ ಹೇಗಿರುತ್ತೆ, ನಮ್ಮ ಜೀವನ ಶೈಲಿ ಹೇಗೆ, ನಮ್ಮ ಕಷ್ಟ ಏನು ಸುಖ ಏನು, ಪ್ರತಿದಿನ ಕೂಡ ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇನ್ನು ಕತ್ಲಾಗ್ತಾ ಬಂತು, ಇನ್ನು ಮನೆ ಕಡೆ ಹೊರಡೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.